ನಮಸ್ಕಾರ. ನಮಸ್ಕಾರ. ಇವತ್ತು ಅಪ್ಲಿಕೇಶನ್ ಆಫ್ ಡಿಫರೆನ್ಷಿಯೇಷನ್ ಈ ಚಾಪ್ಟರ್ನ ಎರಡನೇ ಭಾಗ PUC ಪಾಠ ಮುಂದುವರಿಸ್ತಾ ಇದ್ದೀವಿ. ಈಗಾಗಲೇ ಮೊದಲನೇ ಭಾಗ ಯೂಟ್ಯೂಬಲ್ಲಿ ಲಭ್ಯ ಇರುತ್ತೆ. ಇದು ಎರಡನೇ ಭಾಗವನ್ನು ನಾವು ಮುಂದುವರಿಸ್ತಾ ಇದ್ದೀವಿ ಆತ್ಮೀಯ ವಿದ್ಯಾರ್ಥಿಗಳೇ. ನೋಡಿ, ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸ್ ಅನ್ನೋದು ಎಷ್ಟು ಸರಳವಾಗಿರೋದು ಅಂತ ನೀವು ಕಳೆದ ವಿಡಿಯೋದಲ್ಲಿ ನೋಡಿರ್ತೀರಿ. ಈಗ ಅದನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ. ಹಳೆ ವಿಡಿಯೋಗಳ ಲಿಂಕ್ ಬೇಕಿದ್ರೆ ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕಿದ್ರೆ ಕೊಡ್ತೀವಿ. ಮತ್ತು ನಾವು ಈಗ ಹೇಗೆ ಪಾಠಗಳನ್ನು ಮಾಡ್ತೀವಿ ಅದೇ ರೀತಿಯಲ್ಲಿ ನಾವು ದಿವಿಗೆ ಸಂಸ್ಥೆ ಮಲ್ಲೇಶ್ವರಮಲ್ಲಿ ಪಾಠಗಳನ್ನು ಕೂಡ ಮಾಡ್ತೀವಿ. ನಿಮಗೆ ಈ ಪಾಠಗಳು ಇಷ್ಟ ಆಗ್ತದೆ, ಹೊಂದ್ಕೊಳ್ತದೆ ಅಂತಂದರೆ ನೀವು ದಿವಿಗೆ ಸಂಸ್ಥೆ ಮಲ್ಲೇಶ್ವರಂಗೆ ಬಂದು ಟ್ಯೂಷನ್ಗೆ ಸೇರಿಕೊಳ್ಬೋದು. ಮತ್ತೊಂದು ವಿಚಾರ ವಿದ್ಯಾರ್ಥಿಗಳೇ, ನನ್ನ ಹೆಸರು ಬಾಬು ಅಂತ ಹೇಳಿ, ನಾನೊಬ್ಬ ಮ್ಯಾಥಮೆಟಿಕ್ಸ್ ಟೀಚರ್ ದೇವಿಗೆ ಸಂಸ್ಥೆಯಲ್ಲಿ ಕೆಲಸ ಮಾಡ್ತೀನಿ. ಇವನು ನನ್ನ ಆತ್ಮೀಯ ವಿದ್ಯಾರ್ಥಿ ಸುಮುಖ. ಮುಂದಕ್ಕೆ ಎಲ್ಲಿ ಓದ್ತೀಯಾ ಅದನ್ನು ನಾನೇ ಹೇಳಬೇಕಾ? ನನ್ನ ಹೆಸರು ಸುಮುಖ. ನಾನು ಹಿಮಾಂಶು ಕಾಲೇಜಲ್ಲಿ ಓದ್ತಾ ಇದ್ದೀನಿ. ಇವಾಗ ಇಲ್ಲಿ ನಾನು ಸ್ಟೂಡೆಂಟ್ ಆಗಿ ಬಂದಿದ್ದೀನಿ. ನೆನ್ನೆ ಎಲ್ಲ ಇವನು ಟೀಚರ್ ಆಗಿ ಬಂದಿದ್ದ, ಇವತ್ತು ಸ್ಟೂಡೆಂಟ್ ಆಗಿ ಬಂದವನು ಹೇಳ. ಆಮೇಲೆ ಅಷ್ಟೇ ಸರ್. ಅಷ್ಟೇನಾ? ಇವನು ಇಲ್ಲಿ ಫುಲ್ ಟೈಮ್ ಸ್ಟೂಡೆಂಟ್ ಹಿಮಾಂಶು ಕಾಲೇಜಲ್ಲಿ ಓದ್ತಾನೆ. ಅಲ್ಲಿ ಕ್ಲಾಸಸ್ ಅಂದರೆ ಲ್ಯಾಬ್ಗಳಿಗೆ ಹೋಗ್ತಾನೆ. ಇಲ್ಲೇ ವಿದ್ಯಾರ್ಥಿ ಸಂಪೂರ್ಣವಾಗಿ ನಮ್ಮ ಜೊತೆ ಇರ್ತಾನೆ ಬೆಳಗಿಂದ ಸಂಜೆ ತನಕ. ನಮ್ಮಲ್ಲಿ ಫುಲ್ ಟೈಮ್ ಅಂತ ಕೂಡ ಒಂದು ಬ್ಯಾಚ್ ಇದೆ. ಸಂಪೂರ್ಣವಾಗಿ ವಿದ್ಯಾರ್ಥಿಗಳು ತರಗತಿಯಲ್ಲಿ ಇಲ್ಲೇ ಇರ್ತಾರೆ. ವಿದ್ಯಾರ್ಥಿಗಳಿಗೆ ಪಕ್ಕದಲ್ಲೇ ಕುಳಿತೇ ಪಾಠ ಮಾಡ್ತೀವಿ. ಪಕ್ಕದಲ್ಲಿ ಯಾಕೆ ಕೂತ್ಕೋತೀವಿ ಹೇಳು? ಅರ್ಥ ಆಗಲಿ ಅಂತ ಅಲ್ಲ, ತಪ್ಪಾದರೆ ಒಡೆಯಕ್ಕೆ ಹತ್ರದಲ್ಲಿ ಇರ್ತೀರಿ ಅಂತ. ಗೊತ್ತಾಯ್ತಾ? ಹಾಂ ಸರ್. ಸೊ ಮುಂದಿನ ಕ್ವೆಶನ್ ಓದು. Total revenue in rupees received from the sale of X units of product is given by R of X is equals to 3x square plus 36x plus 5. Find marginal revenue when X is equals to 5, where by marginal revenue E means the rate of change of total revenue with respect to the number of items sold at an instant. ಓಕೆ, ಮಾರ್ಜಿನಲ್ ರೆವೆನ್ಯೂ ಅಂದರೆ ಚೇಂಜ್ ಇನ್ ದಿ ಕಾಸ್ಟ್ ವ್ಯಾಲ್ಯೂ, ಚೇಂಜ್ ಇನ್ ರೆವೆನ್ಯೂ. 100 ರೂಪಾಯಿ ಇತ್ತು, 130 ರೂಪಾಯಿ ಇತ್ತು, 30 ರೂಪಾಯಿ ಪ್ರಾಫಿಟ್, ಮಾರ್ಜಿನಲ್ ರೆವೆನ್ಯೂ ಅಷ್ಟೇ. ಸೊ DR/DX ಅಲ್ವಾ? ಎಸ್ ಸರ್. ನೋಡಿ, ಮಾರ್ಜಿನಲ್ ರೆವೆನ್ಯೂ ಏನು ಬರೀಲಪ್ಪ? DR/DX. DR/DX ಅಂದರೆ ಡಿಫ್ರೆನ್ಷಿಯೇಷನ್ ಆಫ್ ಅಥವಾ D/DX ಆಫ್ ಏನು ಬರೀಬೇಕು? 3x square 3x ಸ್ಕ್ವೇರ್ plus 36x 36x plus 5 ಪ್ಲಸ್ 5. ಒಂದು ನಿಮಿಷ, ಅದನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ 3x ಸ್ಕ್ವೇರ್ ಡಿಫ್ರೆನ್ಷಿಯೇಷನ್ ಏನು? 6x 6x ಪ್ಲಸ್ ಏನು ಬರೀಬೇಕು? 36. ಆದರೆ ನಮಗೆ ಬೇಕಾಗಿರೋದು ಮಾರ್ಜಿನಲ್ ರೆವೆನ್ಯೂ ವೆನ್ x ಈಸ್ ಈಕ್ವಲ್ ಟು 5. ಹೌದಾ? ದಟ್ ಈಸ್ 6 × 5 ಪ್ಲಸ್ 36. 30 ಪ್ಲಸ್ 36. 30 ಪ್ಲಸ್ 36 ಏನು? 66 ರುಪೀಸ್ ಅಥವಾ ₹66. ನೋಡಿ ಎಷ್ಟು ನೋಡೋದು ದೊಡ್ಡ ಪ್ರಾಬ್ಲಮ್ ಈಸಿಯಾಗಿ ಸಾಲ್ವ್ ಆಯ್ತಾ? ಮುಂದಿನ ಕ್ವಶನ್ಗೆ ಹೋಗೋಣ. The total cost C of X in rupees associated with the production of X units of an item is given by C of X is equals to 0.007 x cube minus 0.003 x square plus 15x plus 4000. Find the marginal cost when 17 units are produced. ನೀನು ಆನ್ಸರ್ ಮಾಡಬೇಕು, ಯಾಕೆಂದರೆ ಪ್ರೀವಿಯಸ್ ಪ್ರಾಬ್ಲಮ್ ಥರನೇ ಇರುತ್ತೆ. ಏನಾಯಿತು? MC is equal to ಏನು ಬರೀಬೇಕು? DC/DX. ವೆರಿ ಗುಡ್, DC/DX. ಏನಾಯಿತು? 0.007 x ಕ್ಯೂಬ್ ಡಿಫ್ರೆನ್ಷಿಯೇಷನ್ ಏನಾಯಿತು? 0.007 ಇಂಟು ಏನು ಬರೀಲಿ? 3x ಸ್ಕ್ವೇರ್ ಮೈನಸ್ ಏನು ಬರೀಲಪ್ಪ? 0.003 ಇಂಟು x ಸ್ಕ್ವೇರ್ ಡಿಫ್ರೆನ್ಷಿಯೇಷನ್ 2x ಪ್ಲಸ್ 15 ಡಿಫ್ರೆನ್ಷಿಯೇಷನ್ 15x ಡಿಫ್ರೆನ್ಷಿಯೇಷನ್ 15. ಸೊ ನಮಗೆ ಬೇಕಾಗಿರೋದೇನು? MC ಮಾರ್ಜಿನಲ್ ಕಾಸ್ಟ್ ಅಟ್ x is equal to 17. ಹೌದಾನೆ? x is equal to 17.007 ಇಂಟು ಏನು ಬರೀಬೇಕು? 3 ಇಂಟು 17 ಸ್ಕ್ವೇರ್ ಮೈನಸ್ 0.003 ಇಂಟು
2 ಇಂಟು ಎಕ್ಸ್ ಏನು 17. 17 ಪ್ಲಸ್ 15 ಹೌದಾ? Yes, sir. ಸೊ ಏನಾಗುತ್ತೆ 17 ಸ್ಕ್ವೇರ್ ಇಂಟು 3 ಇಂಟು ದಿಸ್, ಇದನ್ನೆಲ್ಲ ಸಿಂಪ್ಲಿಫೈ ಮಾಡಿದ್ರೆ 20.967 ಅಂತ ಬರುತ್ತೆ ರುಪೀಸ್. ಇದನ್ನು ನೀವು ಕ್ಯಾಲ್ಕುಲೇಟರ್ ಯೂಸ್ ಮಾಡಿ ಕ್ಯಾಲ್ಕುಲೇಟ್ ಮಾಡಿಕೊಡಿ. ಮುಂದಿನ ಕ್ವಶನ್ಗೆ ಹೋಗೋಣ. ಓಕೆನಾ? Yes, sir. ಓದಪ್ಪ. The total revenue in rupees received from the sale of X units of a product is given by R of X is equals to 13x square plus 26x plus 15. Find the marginal revenue when X is equals to 7. ಹೇಳ್ತೀಯಾ ಮಾರ್ಜಿನಲ್ ರೆವೆನ್ಯೂ ಏನು ಅಂತ? dr by dx. ವೆರಿ ಗುಡ್. ಇಸ್ ಈಕ್ವಲ್ ಟು ಡಿ ಆರ್ ಬೈ ಡಿ ಎಕ್ಸ್. ಡಿ ಆರ್ ಬೈ ಡಿ ಎಕ್ಸ್ ಅಂದರೆ ಏನು ಮಗು? 13x square ಅಂದರೆ ಡಿಫ್ರೆನ್ಷಿಯೇಷನ್ 13x ಸ್ಕ್ವೇರ್ ಡಿಫ್ರೆನ್ಷಿಯೇಷನ್ ಏನು? 26x ಪ್ಲಸ್ 26. ನಮಗೆ ಬೇಕಾಗಿರೋದೇನು? ಮಾರ್ಜಿನಲ್ ರೆವಿನ್ಯೂ ಯಾವಾಗ ಎಕ್ಸ್ ಇಸ್ ಈಕ್ವಲ್ ಟು 7. ಹೌದು ತಾನೆ? ಎಕ್ಸ್ ಇಸ್ ಈಕ್ವಲ್ ಟು 7. 26 ಇಂಟು 7 ಪ್ಲಸ್ 26 ಏನಾಯಿತು? 208. 208. ಹೌದಾ? ನನ್ಗೆ ಗೊತ್ತಿಲ್ಲ. ನೀನು ಕ್ಯಾಲ್ಕುಲೇಟರ್ ಮಾಡಿದ್ಯಾ? ಇದು ಕ್ಯಾಲ್ಕುಲೇಟ್ ಮಾಡಿದ್ಯಾ? ತಪ್ಪಾಗಿದ್ರೆ ಇದರ ಸಂಪೂರ್ಣ ಹೊಣೆಯನ್ನ ಯಾರು? ಸುಮುಖ ವಹಿಸ್ಕೋತಾನೆ. ನಂದೇನು ತಪ್ಪಿಲ್ಲ. ಓಕೆ, ಮುಂದಿನ ಕ್ವೆಶ್ಚನ್ ಮಾಡೋಣ. ಆಯ್ತು ಸರ್. A particle moves along the curve 6y is equals to x cube plus 2. Find the points on the curve at which the y coordinate is changing 8 times as fast as x coordinate. ವೈ ಕೋಆರ್ಡಿನೇಟ್ ಈಸ್ ಚೇಂಜಿಂಗ್ 8 ಟೈಮ್ಸ್ ಆ್ಯಕ್ಸ್ ಫಾಸ್ಟರ್ ಎಕ್ಸ್ ಕೋಆರ್ಡಿನೇಟ್ ಅಂದರೆ ವೈ ಕೋಆರ್ಡಿನೇಟ್ ಚೇಂಜಿಗೆ ಏನಂತ ಕರಿತೀವಿ? ಡಿ ವೈ ಅಂತ ಕರಿತೀವಿ. ಎಕ್ಸ್ ಕೋಆರ್ಡಿನೇಟ್ ಚೇಂಜಿಗೆ ಡಿ ಎಕ್ಸ್ ಅಂತ ಕರಿತೀವಿ. ವೈ ಕೋಆರ್ಡಿನೇಟ್ ಚೇಂಜಸ್ 8 ಟೈಮ್ಸ್ ಎಕ್ಸ್ ಕೋಆರ್ಡಿನೇಟ್ ಅಂದರೆ ಡಿ ವೈ ಈಸ್ ಈಕ್ವಲ್ ಟು 8 ಟೈಮ್ಸ್ ಡಿ ಎಕ್ಸ್. ಸಪೋಸ್ ವೈ ಈಸ್ ಎಕ್ಸ್ ಟೈಮ್ಸ್ 8 ಅಂದಿದ್ರೆ ಏನು ಮಾಡ್ತಾ ಇದ್ರಿ? ವೈ ಈಸ್ ಈಕ್ವಲ್ ಟು 8x ಬರೀತಾ ಇದ್ರಿ. ಈಗ ವೈ ಕೋಆರ್ಡಿನೇಟ್ ಚೇಂಜಸ್ ಮೀನ್ಸ್ ಡಿ ವೈ ಈಸ್ 8 ಟೈಮ್ಸ್ ಎಕ್ಸ್ ಕೋಆರ್ಡಿನೇಟ್ ಚೇಂಜಸ್ ಅಂದರೆ ನೋಡು, ಡಿ ವೈ ಈಸ್ ಈಕ್ವಲ್ ಟು 8 ಟೈಮ್ಸ್ ಡಿ ಎಕ್ಸ್ ಅಂತ ಬರಿಬೋದು, ಅಥವಾ ಡಿ ವೈ ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು 8 ಅಂತ ಕೂಡ ಬರಿಬೋದು. ಓಕೆನಾ? ಈ ಬೇಸಿಸನ್ನು ಇಟ್ಕೊಂಡು ಈ ಪ್ರಾಬ್ಲಮನ್ನು ಕಂಟಿನ್ಯೂ ಮಾಡೋಣ. ವೈ ವ್ಯಾಲ್ಯೂ ಏನು ಕೊಟ್ಟಿದ್ದಾರಪ್ಪ? 1/6 ಇಂಟು ಏನಾಯಿತು? 3x square. ಇಲ್ಲ, ಎಕ್ಸ್ ಕ್ಯೂಬ್ ಪ್ಲಸ್ 2 ತಾನೆ? x cube plus ವೈ ವ್ಯಾಲ್ಯೂ ಬರೀತಾ ಇದ್ದೀನಿ. ಇಲ್ಲಿ ನೋಡು, ಇಲ್ಲಿ 6y is equal to x cube plus 2. y ಡಿನಾಮಿನೇಟರ್ ಬೇಕು. ಹೌದು ತಾನೆ? ದೇರ್ ಫೋರ್ ಡಿ ವೈ ಬೈ ಡಿ ಎಕ್ಸ್ ಏನಾಯಿತು ಹೇಳ್ತೀಯಾ? 1/6 ವೆರಿ ಗುಡ್. 1/6 into 3x square. 3x ಸ್ಕ್ವೇರ್ ಏನಾದರೂ ಕ್ಯಾನ್ಸಲ್ ಆಗುತ್ತಾ? 3 ಕ್ಯಾನ್ಸಲ್ ಆಯಿತು. ಹೌದು ತಾನೆ? ದಟ್ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಬೈ 2 ಆಯಿತು. ದಟ್ ಈಸ್ ಈಕ್ವಲ್ ಟು 8. ಎಲ್ಲಿಂದ ಬಂತು? ಇಲ್ಲಿಂದ ಬಂತು. ಹೌದು ತಾನೆ? ದೇರ್ ಫೋರ್ ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು 16. ಆದ್ರಿಂದ ದೇರ್ ಫೋರ್ ಎಕ್ಸ್ ಈಸ್ ಈಕ್ವಲ್ ಟು 4. ವೆನ್ ಎಕ್ಸ್ ಈಸ್ ಈಕ್ವಲ್ ಟು 4, ವೈ ವ್ಯಾಲ್ಯೂ ಏನಾಗುತ್ತೆ? 1/6 ಇಂಟು 4 ಕ್ಯೂಬ್ ಪ್ಲಸ್ 2. ಹೌದು ತಾನೆ? ವೈ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ಎಕ್ಸ್ 4 ಇದ್ದಾಗ. ದಟ್ ಈಸ್ ಈಕ್ವಲ್ ಟು 1/6 ಇಂಟು 4 ಕ್ಯೂಬ್ ಅಂದ್ರೇನು? 64. 64 ಪ್ಲಸ್ 2 ಏನು? 66. 66/6 ಏನು? 11. ದೇರ್ ಫೋರ್ 1.6,11 ಆಯಿತು. ಇನ್ನೊಂದು ಪಾಯಿಂಟನ್ನು ಕಂಡುಹಿಡಿಬೇಕು. ಸೊ ಇನ್ನೊಂದು ಪಾಯಿಂಟ್ ಏನು ನೋಡು, ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 16 ಅಂದಾಗ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 16 ಇಂಪ್ಲೈಸ್ ಎಕ್ಸ್ ಇಸ್ ಈಕ್ವಲ್ ಟು 4, ಎಕ್ಸ್ ಇಸ್ ಈಕ್ವಲ್ ಟು -4. ಆದ್ದರಿಂದ ದೇರ್ ಫೋರ್ ಅಟ್ ಎಕ್ಸ್ ಇಸ್ ಈಕ್ವಲ್ ಟು -4, ವೈ ಏನಾಗತ್ತಪ್ಪ? 1/6 ಟೈಮ್ಸ್ -4 ಕ್ಯೂಬ್ ಅಂದರೆ -64 ಪ್ಲಸ್ 2. ಹೌದಾ? ಅಂದರೆ -31/3 ಹೌದಾನೆ? -62/6 ಹೌದಾನೆ? -31/3. ಆದ್ದರಿಂದ ಪಿ ಆಯಿತು. ಕ್ಯೂ ಬರಿತಾ ಇದ್ದೀನಿ -4, -31/3. ಸೊ ದೀಸ್ ಆರ್ ದಿ 2 ಪಾಯಿಂಟ್ಸ್ ವೇರ್ change in y is 8 times change in x.
ಹೌದು ತಾನೆ, ಒಂದು ಕ್ಯೂಬಿಕ್ ಇಕ್ವೇಷನ್ ಕೊಟ್ಟಿದ್ದಾರೆ. ಚೇಂಜ್ ಇನ್ ವೈ ಈಸ್ 8 ಟೈಮ್ಸ್ ಚೇಂಜ್ ಇನ್ ಎಕ್ಸ್. ದೇರ್ ಆರ್ 2 ಪಾಯಿಂಟ್ಸ್. ಒನ್ ಪಾಯಿಂಟ್ ಈಸ್ 6,11, ಅನದರ್ ಪಾಯಿಂಟ್ ಈಸ್ -4, -31/3. ಅರ್ಥ ಆಯ್ತಾ? ಮುಂದಿನ sir. ಕ್ವಶನ್ಗೆ ಹೋಗೋಣ. A stone is dropped into a quiet lake when waves move in a circle at the speed of 5 centimeters per second. At the instant when the radius of the circular wave is 8 centimeters, how fast is the enclosed area increasing? ನೋಡಿ, ಇಲ್ಲಿ ಏನಾಗ್ತದೆ, ಒಂದು ಸ್ಟೋನ್ ಅಂದರೆ ಕಲ್ಲನ್ನು ಈ ಕೊಳಕ್ಕೆ, ಯಾವತ್ತಾದರೂ ನೀವು ಕೊಳ, ನದಿ, ಹೊಳೆ ಅಂತ ನೋಡಿದ್ದೀರೇನು? ಊರಿಗೆ ಹೋದಾಗ ನೋಡ್ತೀನಿ ಸರ್. ಯಾವ ಊರು ನಿಮ್ಮದು? ನಂದು ಕೋಲಾರ. ಕೋಲಾರದ ಬಗ್ಗೆ ನಿಮಗೆ ಏನಾದ್ರು ಗೊತ್ತಿದೆಯಾ? ಗೋಲ್ಡ್. ಗೋಲ್ಡ್ ಎಲ್ಲ ಇಲ್ಲ ಗುರು, ಗೋಲ್ಡ್ ಆಗೋಯ್ತು. ಏನು KGF ಪಿಕ್ಚರ? ಗೋಲ್ಡ್ ಇಲ್ಲ, ಏನೂ ಇಲ್ಲ ಇವಾಗ. ಪಾಪ ಜನ ಕಷ್ಟದಲ್ಲಿದ್ದಾರೆ. ನೋಡು, ಕೋಲಾರ, ಗೌರಿಬಿದನೂರು, ದೊಡ್ಡಬಳ್ಳಾಪುರ, ಈ 3 ಊರುಗಳಿಂದ ಮೆಜಾರಿಟಿ ಇಡೀ ಬೆಂಗಳೂರಿಗೆ ತರಕಾರಿ ಸಪ್ಲೈ ಆಗುತ್ತೆ. ಅಲ್ಲಿಯ ಜನ ಹಾರ್ಡ್ ವರ್ಕಿಂಗ್ ಜನ. 1000 ಅಡಿ ತೆಗೆದರೂ ನೀರು ಬೀಳೋದಿಲ್ಲ, ನೀರು ಸಿಗೋದಿಲ್ಲ. 2000 ಅಡಿ, 1500 ಅಡಿ ನೀರು ತೆಗೆದು, ಅಲ್ಲಿಂದ ನೀರು ತೆಗೆದು ತರಕಾರಿಗಳನ್ನು ಬೆಳೆದು ಬೆಂಗಳೂರಿಗೆ ಕಳಿಸ್ತಾ ಇರೋ ಜನ ಕೋಲಾರ ಜನ. ಯು ಶುಡ್ ಬಿ ಪ್ರೌಡ್ ಆಫ್ ಇಟ್. ಗೊತ್ತಾಯ್ತಾ? ಆಯ್ತು ಸರ್. ರೈಟ್. ಆಮೇಲೆ ಇನ್ನೊಂದು, ನೀನು ಬೇರೆ ಬೇರೆ ಜಿಲ್ಲೆಗಳಲ್ಲಿ ರೈತರ ಆತ್ಮಹತ್ಯೆಗಳ ಬಗ್ಗೆ ಕೇಳಿರ್ತೀಯ. ಕೋಲಾರ ಜಿಲ್ಲೆಯಲ್ಲಿ ಲೀಸ್ಟ್ ರೈತರ ಹತ್ಯೆಗಳಾಗೋದು. ನೀರೇ ಇಲ್ಲದೆ ಇರೋ ಊರಲ್ಲಿ, ಇಡೀ ಬೆಂಗಳೂರಿಗೆ ತರಕಾರಿ ಸಪ್ಲೈ ಮಾಡುವಂಥ ಒಂದು ಊರಲ್ಲಿ ರೈತರು ಆತ್ಮಹತ್ಯೆ ಮಾಡ್ಕೊಳ್ಳೋದಿಲ್ಲ. ದುಡಿದು ಕಷ್ಟಪಟ್ಟು ಜನ ಬದುಕು ಮಾಡ್ತಾರೆ. ರೈಟ್. ಸೊ ಫೈನ್. ಒಂದು ಕಲ್ಲನ್ನು ತೆಗೆದು ನಾವು ಕೊಳಕ್ಕೆ ಹಾಕಿದ್ವಿ, ಕೊಳಕ್ಕೆ ಹಾಕಿದ್ರೆ ಅದು ಸ್ಪ್ರೆಡ್ ಆಯಿತು. ಓಕೆನಾ? ಸೊ ಆ ಮೂವ್ಮೆಂಟ್ ಏನಿದೆ 5 centimeters per second ಲೆಕ್ಕದಲ್ಲಿ ಅದು ಮೂವ್ಮೆಂಟ್ ಆಗ್ತಾ ಇದೆ. ಹೌ ಫಾಸ್ಟ್ ದ ಏರಿಯಾ ಈಸ್ ಮೂವಿಂಗ್. ಇಲ್ಲಿ ನಿಮಗೆ dr/dt ಬರಿಬೇಕಾ, dA/dt ಬರಿಬೇಕಂತ ಗೊತ್ತಾಗದೆ ತಲೆ ಕೆಡಿಸ್ಕೊಬಿಡಿ. ಇಲ್ಲಿ ಯೂನಿಟ್ ನೋಡಿ, ಸೆಂಟಿಮೀಟರ್ ಪರ್ ಸೆಕೆಂಡ್ ಇದೆ. ಸೆಂಟಿಮೀಟರ್ ಪರ್ ಸೆಕೆಂಡ್ ಇದ್ದರೆ ಅದು dr/dt ಆಗಿರಬೇಕು, ಅಥವಾ dL/dt ಆಗಿರಬೇಕು, ಅಥವಾ dB/dt ಆಗಿರಬೇಕು. L ಅಂದರೆ ಲೆಂತು, B ಅಂದರೆ ಬ್ರೆಡ್ತು, W ಅಂದರೆ ವಿಡ್ತು, ಸರ್ಕಂಫರೆನ್ಸ್ ಆಗಿರಬೇಕು, ರೇಡಿಯಸ್ ಆಗಿರಬೇಕು, ಡಯಾಮೀಟರ್ ಆಗಿರಬೇಕು. ಸೊ ಅದರಿಂದ ನೋಡಪ್ಪ, ಏನು ಬರೀಲಿ? dr/dt. dr/dt ಹೇಳು. 5 centimeters per second. 5 centimeters per second. ಆಮೇಲೆ ಏರಿಯಾಗೆ ಫಾರ್ಮುಲಾ ಹೇಳ್ತೀಯಾ? πr². ವೆರಿ ಗುಡ್, ವೆರಿ ಗುಡ್. ಏರಿಯಾ ಇಸ್ ಈಕ್ವಲ್ ಟು πr². ನಮ್ಗೇನು ಬೇಕು? dA/dt. ಆರ್ ಏನಾದ್ರು ಕೊಟ್ಟಿದ್ದಾರಾ? ಏನಂತ? 8. r is equal to 8. ಕ್ವಶನ್ ಮಾರ್ಕ್ ಬರೀಲ್ಲ, r is equal to 8. ಈ ಜಾಗದಲ್ಲಿ ಕ್ವಶನ್ ಮಾರ್ಕ್ ಬರೀಲ್ಲ. ಸೊ dA/dt ಏನಾಗುತ್ತೆ? ಎ ಅಂದರೆ πr² ಅಲ್ಲ, ಇದರಿಂದ dA/dt ಏನಾಗುತ್ತೆ? πr² ಡಿಫ್ರೆನ್ಷಿಯೇಷನ್ ಏನು? 2πr, ಹೌದಾನೆ, ಇಂಟು dr/dt. ದೇರ್ಫೋರ್ dA/dt ಅಟ್ r is equal to 8 ಏನಾಗುತ್ತಪ್ಪ? r is equal to 8 ಹಾಕಿದ್ರೆ 2π ಇಂಟು 8 ಇಂಟು 5. 8 ಇಂಟು 5. 5 ಎಲ್ಲಿಂದ ಬಂತು? ಕೊಟ್ಟಿದ್ದೆ ನೋಡು, 5 centimeters. ಹೌದು ತಾನೆ? 8 5 40, 42 ಏನಪ್ಪ? 80 ಪೈ. ಯೂನಿಟ್ ಏನು ಬರೀ? centimeters² per second. ಯಾಕೆ? ಏರಿಯಾ. ಆದ್ರಿಂದ ಏರಿಯಾ ಅಲ್ವಾ, ಆದ್ರಿಂದ centimeters² per second. ವಿದ್ಯಾರ್ಥಿಗಳೇ, ನಿಮ್ಗೆ ಇದು ಅರ್ಥ ಆಗ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಈ ಪಾಠಗಳು ನಿಮ್ಗೆ ಅರ್ಥವಾದರೆ ನೀವು ಏನು ಮಾಡಿ? ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಗೆ ಉಪಯೋಗ ಆಗೋದಿದ್ದರೆ ಮಾತ್ರ, ಉಪಯೋಗ ಆಗದಿದ್ದರೆ ಮಾಡಬೇಡಿ. ಮತ್ತು ನಿಮ್ಮ ಸ್ನೇಹಿತರಿಗೆ ಹೇಳಿ. ಇದಕ್ಕೆ ಯಾವ ದುಡ್ಡು ಕೊಡಬೇಕಾಗಿಲ್ಲ, ನೀವು ಉಚಿತವಾಗಿ ಯೂಟ್ಯೂಬಲ್ಲಿ ನೋಡ್ಕೊಳ್ಳುವಂಥದ್ದು. A stone is dropped into a quiet lake and wave move in a circle at a speed of 4 centimeters per second. At the instant when the radius of the circular wave is 10 centimeters, how fast is the enclosed area increasing? ನೀನೇ ಹೇಳ್ಬೇಕಪ್ಪ. ಏನು ಹೇಳ್ತೀಯ ಫಸ್ಟು? dr/dt. dr/dt ಏನಂತ ಬರೀಲಿ? 4 centimeters per second. 4 centimeters per second ಕೊಟ್ಟಿದ್ದಾರಾ? ಆಮೇಲೆ ಏನು ಬರೀಬೇಕು? ಏರಿಯಾ. ಏರಿಯಾ ಏನು? πr². ಹೌದಾ? ಸೊ ಅವಾಗ ಏನಾಗುತ್ತೆ? dA/dt. dA/dt ಬರೀಲಾ? ಏನು ಬರೀಲಿ? 2πr.
2 pi r into dr by dt. dr by dt. ನೀನೇನು ಹೇಳ್ತೀಯ ಅದನ್ನು ಬರಿತಾ ಇದ್ದೀನಿ. ಹ್ಮ್. ಆದ್ರಿಂದ ಏನು ಬರೀಬೇಕು? dA by dt dA by dt at r is equals to 10. at r is equal to 10 is 2 Pi. into pi into 10 into 10 4. into 3 no 4 4. 4 ಹ್ಮ್ 4 ಅಲ್ವಾ? 4. ಇಲ್ಲಿ 4 ಕೊಟ್ಟಿದ್ದಾರೆ, ಕರೆಕ್ಟ್. ಓಕೆ, 42 ದ 80 ಪೈ, ಹೌದಾ? 80 ಪೈ ಸೆಂಟಿಮೀಟರ್ ಸ್ಕ್ವೇರ್ per second. ಹೌದಾ? ಹ್ಮ್. ಅರ್ಥ ಆಯ್ತಾ? ಮುಂದಿನ ಕ್ವಶನ್ಗೆ ಹೋಗೋಣ. Yes sir. ನೆಕ್ಸ್ಟ್ ಕ್ವಶನ್ ಹೋಗೋಣ. The radius of the circle is increasing uniformly at the rate of 3 cm per second. Find the rate at which the area of the circle is increasing when the radius is 10 cm. ಆನ್ಸರ್ ನೀನು ಹೇಳ್ಬೇಕು, ಹೇಳ್ತೀಯಪ್ಪ? ಹೇಳು. dr by dt ಯಾಕೆ ಅವ್ರು ಕೊಟ್ಟಿದ್ದಾರೆ? is equals to 3 cm per second. 3 ಸೆಂಟಿಮೀಟರ್ ಪರ್ ಸೆಕೆಂಡ್ ಆಯಿತು, ಒಪ್ಕೊಂಡಿದ್ದೀನಿ. ಆಮೇಲೆ Area is equals to ಏರಿಯಾ ಇಸ್ ಈಕ್ವಲ್ ಟು pi r square. ಪೈ ಆರ್ ಸ್ಕ್ವೇರ್. ಆಮೇಲೆ dA by dt is equals to ದೇರ್ಫೋರ್ ನಿಮ್ಮ ಮಾವ ಬಂದು ಬರೆಯೋದಾ? therefore ಹಾಂ dA by dt is equals to ಹಾಂ 2 pi r 2 ಪೈ ಆರ್ dr by dt. ಡಿ ಆರ್ ಬೈ ಡಿ ಟಿ. dA by dt ಹ್ಞೂ at r is equals to 10. ಓಕೆ. ಅಮ್ಮನಿಗೆ ತಮ್ಮ ಇದ್ದಾರ, ಹ್ಮ್ ಅವ್ರ ಹೆಸರೇನು? ರಾಜೇಶ್. ಎಲ್ಲಿದ್ದಾರೆ? ಅವರು ಹೊಸಕೋಟೆ. ಫೋನ್ ಮಾಡ್ತೀಯಾ? ನಂಬರ್ ಇಲ್ಲ ನಂಬರ್. ದೇರ್ಫೋರ್ ನಿಮ್ಮ ಮಾವ ರಾಜೇಶ್ ಮಾವ ಬಂದು ಬರೆಯೋದ? ಹೇಳೋ ದೇರ್ಫೋರು. therefore dA by dt ಡಿ ಎ ಬೈ ಡಿ ಟಿ at r is equals to 10 ಅಟ್ ಆರ್ ಈಸ್ ಈಕ್ವಲ್ ಟು 10 is equals to ಹ್ಞೂ 2 pi into 10 into 4. 4 3 4 ಕುಡಿದ್ಬಿಟ್ಟಿದ್ಯಾ? ಇಲ್ಲ ತ್ರೀ ಇಲ್ಲ ಕೊಟ್ಟಿಲ್ವಾ? ಕತ್ತೆ 3 ನಿದ್ದೆ ಮಾಡ್ತಿದ್ಯಾ? ಇಲ್ಲ 60 ಪೈ ಆಯ್ತಾ? ಸೆಂಟಿಮೀಟರ್ ಸ್ಕ್ವೇರ್ per second. ಪರ್ ಸೆಕೆಂಡ್. ನಿಮ್ಮ ಮಾವನ ಕರ್ಸಿದ್ದಕ್ಕೆ ಏನಾದ್ರು ಅಳು ಗೊತ್ತಾಯ್ತೇನಪ್ಪ? ಇಲ್ಲ ಸರ್. ಕರ್ಸ್ಬಿಡ್ತೀನಿ, ತಪ್ಕೊಂಡು ಹತ್ಬಿಡುವಂತೆ. ಮುಂದಿನ ಕ್ವಶನ್ಗೆ ಹೋಗೋಣ. yes sir. The radius of air bubble is increasing at the rate of 1/2 cm per second. At what rate is the volume of the bubble increasing when the radius is 1 cm? ಈ ರೇಡಿಯಸ್ ಆಫ್ ಏರ್ ಬಬಲ್ ಇವೆಲ್ಲ ಮಕ್ಕಳಿದ್ದಾಗ ಆಡಿರ್ತೀರಿ, ಪೈಪಲ್ಲಿ ಉಪ್ಪು ಅಂದ್ಕೊಂಡು ಏರ್ ಬಬಲ್ ದೊಡ್ಡದಾಗ್ತಾ ಹೋಗ್ತದೆ. ರೇಡಿಯಸ್ ಆಫ್ ಏರ್ ಬಬಲ್ ಈಸ್ ಇನ್ಕ್ರೀಸಿಂಗ್, ರೇಡಿಯಸ್ ದೊಡ್ಡದಾಗ್ತದೆ, ಮತ್ತು ವಾಲ್ಯೂಮ್ ಕೇಳ್ತಾ ಇದ್ದಾರಲ್ವ, ಅಟ್ ವಾಟ್ ರೇಟ್ ವಾಲ್ಯೂಮ್ ಇಸ್ ಇನ್ಕ್ರೀಸಿಂಗ್. ರೇಡಿಯಸ್ ದೊಡ್ಡದಾದ್ರೆ ವಾಲ್ಯೂಮ್ ದೊಡ್ಡದಾಗ್ತದೆ. ನೀವು ಬಹುಶಃ ಇದಿತ್ತು ಇಲ್ಲಿ ಹೋಗುತ್ತಿಲ್ಲ, ನನ್ನ ಮಗ ಚಿಕ್ಕವನಿದ್ದಾಗ ಇದು ಮಾಡ್ತೀವಿ. ಒಂದು ಬಾಲ್ ಬರ್ತೀವಿ, ಸ್ಪಂಜ್ ಬಾಲ್ ಥರ, ಅದು ನೀರೊಳಗೆ ಹಾಕಿದ್ರೆ ಸ್ವಲ್ಪ ಹೊತ್ತು ಆದ್ಮೇಲೆ ದಪ್ಪ ಆಗ್ಬಿಡುತ್ತೆ. ನೋಡಿದ್ಯಾ? ಅರ್ಥ ಆಯ್ತಾ? ಆ ಥರ ದಿಸ್ ಏರ್ ಬಬಲ್ ಥರ ಅದೊಂದು ಬಾಲ್ ಇನ್ಕ್ರೀಸ್ ಆಗೋ ಥರ. ಏನು ಬರಿಬೇಕಪ್ಪ ಈಗ? ರೇಡಿಯಸ್ ಆಫ್ ಏರ್ ಬಬಲ್ ಕೇಳ್ತಾ ಇನ್ಕ್ರೀಸಿಂಗ್ ಅಂತ ಇರ್ತದೆ, ಅದರಿಂದ ಡಿ ಆರ್ ಬೈ ಡಿ ಟಿ ಅಂತ ಬರೀಲ್ಲ. ಡಿ ಆರ್ ಬೈ ಡಿ ಟಿಗೆ ಏನಂತ ಬರೀಲಿ? 0.5 cm. 1/2 ನ 0.5 ಅಂತ ಬರೀತಾ ಇದ್ದೀನಿ. 1/2 ಸೆಂಟಿಮೀಟರ್ ಪರ್ ಸೆಕೆಂಡ್ ಆಯಿತು. ವಾಲ್ಯೂಮ್ ಒಂದು ಫಾರ್ಮುಲಾ ಇದೆ, ಏನಪ್ಪ? 4/3 pi r cube. 4/3 pi r ಕ್ಯೂಬ್. ಕಳೆದ ಎಪಿಸೋಡಲ್ಲಿ ನೀನು ವಾಲ್ಯೂಮ್ ಫಾರ್ಮುಲಾ ಕೇಳಿದ್ದೆ, ನೀನು ಹೇಳಿರಲಿಲ್ಲ. ಇವಾಗ ನೀನು ಹೇಳ್ತಾ ಇದೀಯಾ. ಏನಕ್ಕೆ ಅಂದರೆ ಕಳೆದ ಎಪಿಸೋಡ್ ಆದಮೇಲೆ ನೀನು ಕೂತ್ಕೊಂಡು ಓದಿದ್ಯಾ ಅಂತ ನನ್ನ ಭ್ರಮೆ. ಆದರೆ ನಿಮ್ಮ ಭ್ರಮೆಗಳಿಗೆ ನಾವು ಹೊಣೆಗಾರರಲ್ಲ ಅಂತ ಅಲ್ವಾ? ನೆಕ್ಸ್ಟ್ ವಿ ಇಸ್ ಈಕ್ವಲ್ ಟು 4/3 pi r ಕ್ಯೂಬ್ ಆದರೆ ದೇರ್ಫೋರ್ ಏನು ಬರೀಲಪ್ಪ? dv by dt is equals to 4 pi r ಸ್ಕ್ವೇರ್ ಇಂಟು ಡಿ ಆರ್ ಬೈ ಡಿ ಟಿ ಅಲ್ವಾ? 4 pi r ಸ್ಕ್ವೇರ್ ಆಯ್ತು. ನಾನೊಂದು ಕ್ವಶನ್ ಕೇಳ, 4 pi r ಸ್ಕ್ವೇರ್ ಏನು? 4 pi r square ಸರ್ಫೇಸ್ ಏರಿಯಾ ಆಫ್ ದಿ ಸರ್ಕಲ್. ವೆರಿಫೈ ಮಾಡು, 9th ಸ್ಟ್ಯಾಂಡರ್ಡ್ ಬುಕ್ ತಗೊಂಡು. ಇಲ್ಲ ಸರ್. ಹೌದಾ? ಯೋಚನೆ ಮಾಡಿ ಹೇಳು. 4 pi r ಸ್ಕ್ವೇರ್ ಇಂಟು ಡಿ ಆರ್ ಬೈ ಡಿ ಟಿ. ಸೊ ದೇರ್ ಫೋರ್ ಡಿ ವಿ ಬೈ ಡಿ ಟಿ ಏನು ಬೇಕು ನಮಗೆ? ಡಿ ವಿ ಬೈ ಡಿ ಟಿ ಆರ್ ಇಸ್ ಈಕ್ವಲ್ ಟು ವಾಟ್? 1. At r is equal to 1 is given by 4 into pi into 1 square into 1/2. 4 into pi into 1 square into 1/2 ಅಥವಾ 0.5. ಏನಾಯಿತು? 2 pi ಸೆಂಟಿಮೀಟರ್ ಕ್ಯೂಬ್ ಪರ್ ಸೆಕೆಂಡ್. ಸೆಂಟಿಮೀಟರ್ ಕ್ಯೂಬ್ ಪರ್ ಸೆಕೆಂಡ್. ಅರ್ಥ ಆಯ್ತಾ?
ಮುಂದಿನ ಕ್ವಶನ್ಗೆ ಹೋಗೋಣ. Yes, sir. A balloon which always remains spherical on inflation in being inflated by pumping in 900 cube centimeter of gas per second. Find the rate at which the radius of the balloon increasing when the radius is 15 centimeter. ನೋಡಿ, balloon remains spherical on inflation is being inflated in pumping 900 cc. 900 cc ಅಂದ್ರೆ ಏನು? dV/dt ಅಲ್ವಾ? ಚೇಂಜ್ ಇನ್ ವಾಲ್ಯೂಮ್, ರೈಟ್. ಇನ್ಫ್ಲೇಷನ್ ಅಂದ್ರೆ ಏನು? ಅದು ಊದಿದಾಗ ಅದ್ರೊಳಗಡೆ ನಾವು ಊದಿರೋದು ಗಾಳಿ ಹೋಗಿ ಅದು ದಪ್ಪ ಆಗುತ್ತೆ, ಅದಕ್ಕೆ ಇನ್ಫ್ಲೇಷನ್. ಈ ಇನ್ನೊಂದು ಇನ್ಫ್ಲೇಷನ್ ಎಕನಾಮಿಕ್ಸ್ ಅಂತ ಇನ್ಫ್ಲೇಷನ್ ಬರುತ್ತೆ, ಹಣದುಬ್ಬರ ಅಂತ. ಏನಂಗಂದ್ರೆ ಗೊತ್ತಿಲ್ಲ ಸರ್, ತಿಳ್ಕ ನೆಕ್ಸ್ಟ್ ಎಪಿಸೋಡಲ್ಲಿ ಮಾತಾಡೋಣ. ಹಣದುಬ್ಬರ ಅಂದ್ರೆ ಏನು? ಯಾರು ವಿದ್ಯಾರ್ಥಿಗಳು ಗೊತ್ತಿದ್ರೆ ಅದನ್ನು ಎಕ್ಸ್ಪ್ಲೈನ್ ಮಾಡಿ. ನನಗೆ ಗೊತ್ತಿರೋ ರೀತಿ ಬೇರೆ. ಒಂದು ಸಣ್ಣ ಪ್ರಶ್ನೆ ಕೇಳ್ತೀನಿ, ಸಿಂಪಲ್ ಕ್ವಶನ್. ಈಗ ಎಲ್ಲ ಈ ದೇಶಕ್ಕೆ ತುಂಬ ಬಡವರೇನಿಲ್ಲ, ಕೆಲವರು ಬಡವರಿದ್ದಾರೆ, ನಿಜವಾದ ಬಡವರಿದ್ದಾರೆ, ಇನ್ನೊಂದಷ್ಟು ಜನ ಸುಳ್ಳು ಬಡ್ತಾನೆ. ಅವರಿಗೆಲ್ಲ BPL ಕಾರ್ಡ್ ಮಾಡಿಸ್ಕೊಂಡು ಚೆನ್ನಾಗಿರೋರು ಕೂಡ BPL ಕಾರ್ಡ್ಗಳನ್ನ ಮಾಡಿಸ್ಕೊಂಡು ಸರ್ಕಾರದ ಸವಲತ್ತುಗಳನ್ನು ಬಳಸ್ಕೊತಾ ಇದ್ದಾರೆ. ಬಿಡಿ, ಅವ್ರ ಬಗ್ಗೆ ನಾನೇನು ಬ್ಲೇಮ್ ಮಾಡ್ತಾ ಇಲ್ಲ, ಆಯಿತಾ? ಕೆಲವರು ಬಡವರಿದ್ದಾರೆ. ನಾವು ಯಾಕೆ ಈ ದುಡ್ಡನ್ನು ಎಲ್ಲ ಪ್ರಿಂಟ್ ಮಾಡಿಸಿ ಬಡವರಿಗೆಲ್ಲ ಹಂಚ್ಬಿಡ್ಬಾರ್ದು? ಸರ್. ಯಾಕಾಗಲ್ಲ? ಅದು ಪ್ರಿಂಟ್ ಮಾಡೋಕ್ಕೆ ಗಾಂಧೀಜಿ ಪಕ್ಕ ಅದು ರಿಯಲ್ ನೋಟಲ್ಲಿ ಅದು ಕಾಣಿಸ್ತಿಂಗೆ ನೋಡಿದಾಗ 500 10. ಹಂಗಲ್ಲ ಗುರು, ಸರ್ಕಾರನೇ ಯೋಚನೆ ಮಾಡೋದು, ನಾನು ನೀನು ಪ್ರಿಂಟ್ ಮಾಡೋದಲ್ಲ. ಸರ್ಕಾರ ಯೋಚನೆ ಮಾಡಿ ಪ್ರಿಂಟ್ ಮಾಡಿಸಿ. ಈಗ ಬಡವರು, ಈಗ ಪ್ರಧಾನಮಂತ್ರಿ ಮೋದಿಗಳು, ಆಯಿತಾ, ಅವ್ರು ಯೋಚನೆ ಮಾಡ್ತಾರೆ. ನಮ್ಮ ಸಿದ್ದರಾಮಯ್ಯನವ್ರು ಯೋಚನೆ ಮಾಡಿ, ಇರಪ್ಪ ಬಡವರಿಗೆಲ್ಲ ಕಷ್ಟ ಇದೆ, ಹೆಂಗಿದ್ರು ನಮ್ಮ ಹತ್ರ ಪ್ರಿಂಟಿಂಗ್ ಮಿಷಿನ್ ಇದೆ, ತಗೊಂಡು ಒಂದಷ್ಟು ಪ್ರಿಂಟ್ ಮಾಡಿ ಜನಗಳು ಕೊಡ್ಬೋದಲ್ವಾ? ಬಡತನನೇ ಇರೋದಿಲ್ಲ ಅಲ್ವಾ? ಬಡತನ ನಿರ್ಮೂಲನೆಗೋಸ್ಕರ ಇವ್ರು ಏನೇನೋ ಯೋಜನೆಗಳು ಹಾಕುತ್ತಾರೆ. ಯಾಕೆ ಪ್ರಿಂಟ್ ಮಾಡಿ ಕೊಡಬಾರ್ದು ದುಡ್ಡನ್ನ? ಗೌರ್ಮೆಂಟ್ ಓಡಲ್ಲ ಸರ್, ಬಿದ್ದೋಗಿ. ಯಾಕೆ ಬೀಳ್ತಾರೆ? ಬಡವ್ರಿಗೆ ದುಡ್ಡು ಕೊಟ್ರೆ ಹೆಂಗೆ ಗೌರ್ಮೆಂಟ್ ಕೊಡಲ್ಲ? ಅವ್ರ ಕೆಳಗಡೆ ಕೆಲಸ ಮಾಡ್ತಾರೆ, ಇನ್ನೇನು ಕೊಡ್ತಾರೆ ಸರ್ ಆಮೇಲೆ? ಅಲ್ಲ, ಈ ಜಾಸ್ತಿ ಪ್ರಿಂಟ್ ಮಾಡೋದು ಗುರು, ಹಂಗಲ್ಲ. ಆ್ಯಕ್ಚುಲಿ ಅಲ್ಲಿ ಒಂದು ಸಮಸ್ಯೆ ಶುರು ಆಗುತ್ತೆ, ಆಯಿತಾ? ಅದೇನಾಗ್ತದೆ ಅಂದರೆ, ಸಾರಿ ವಿದ್ಯಾರ್ಥಿಗಳಿಗೆ ಔಟ್ ಆಫ್ ಮ್ಯಾಥಮೆಟಿಕ್ಸ್ ಹೇಳ್ಕೊಡ್ತಾ ಇದ್ದೀವಿ. ಅಲ್ಲಿ ಒಂದು ಸಮಸ್ಯೆ ಶುರು ಆಗ್ತದೆ. ಈಗ ಜಿಂಬಾಬ್ವೆ ಮತ್ತು ಶ್ರೀಲಂಕಾದಲ್ಲಿ ಇದೇ ಥರದೊಂದು ಸಮಸ್ಯೆ ಆಯಿತು. ಜಿಂಬಾಬ್ವೆ ಅವ್ನಿಗೆ ಯಾರು ತಲೆಕೆಟ್ಟು ಅವ್ನಿಗೊಂದು ಐಡಿಯಾ ಬಂತು, ಎಲ್ಲರಿಗೂ ಬಡವರಿಗೆಲ್ಲ ದುಡ್ಡು ಕೊಟ್ಬಿಡೋಣ ಅಂತ. ಈಗ ಒಂದು ಈ ಪೆನ್ ತಗೊಳ್ಳಿ, ಈ ಪೆನ್ನಿನ ಬೆಲೆ 110 ರೂಪಾಯಿ, ಈ ಪೆನ್ ಬೆಲೆ, ಆಯಿತಾ? ಸೊ ಎಲ್ಲ ಬಡವರಿಗೂ ಕೊಟ್ಬಿಟ್ವಿ. ಅವ್ನು ಹೇಳ್ತಾನೆ ನನಗೂ ಇದೇ ಪೆನ್ ಬೇಕು ಅಂತ. 110 ರೂಪಾಯಿ ಅಪ್ಪ ಇದು, ಕೊಡು ಪರವಾಗಿಲ್ಲ ಅಂತ. ಅವನ ಅಂಗಡಿಯವ್ರು ಯೋಚನೆ ಮಾಡ್ತಾನೆ, ಇವನ ಹತ್ರನೂ ದುಡ್ಡಿದೆ, ಅವನ ಹತ್ರನೂ ದುಡ್ಡಿದೆ, ಸರಿ ಐ ಇನ್ಕ್ರೀಸ್ ದಿ ಪ್ರೈಸ್. ಅವನು ಇದು ಜಾಸ್ತಿ ಮಾಡ್ಕೊಂಡು ಹೋಗ್ತಾನೆ. 1000 ರೂಪಾಯಿ ಅಂದರೆ ಆಯ್ತು ಕೊಡು ಅಂತಾರೆ ಜನ, ಯಾಕೆಂದರೆ ದುಡ್ಡು ಜೋಬ್ ತುಂಬ ಇರ್ತದೆ, ದುಡ್ಡಿಗೆ ಬೆಲೆ ಇರಲ್ಲ, ದುಡ್ಡಿನ ಬೆಲೆ ಕಡಿಮೆ ಆಗ್ತಾ ಹೋಗ್ತದೆ. ಹೀಗಾಗಿ ಗೊತ್ತಾಯ್ತಾ? ಸೊ ಅದಕ್ಕೋಸ್ಕರ ಪ್ರಿಂಟ್ ಮಾಡ್ಸೋಕೆ ಆಗೋದಿಲ್ಲ, ರೈಟ್? ಇನ್ನು ಎಕನಾಮಿಕಲಿ ಬೇರೆ ಎಕ್ಸ್ಪ್ಲೇಷನ್ ಕೊಡ್ಬೋದು, ಬಟ್ ನನ್ನ ತಲೆಯೊಳಗೆ ಏನಿದೆ ಅದು ನಿಮ್ಗೆ ಹೇಳಿದ್ದೀನಿ ಅಷ್ಟೇ, ರೈಟ್? ಸೊ ಫೈನ್. ಸೊ 900 cc ಪರ್ ಇದಂತೆ, ಆದ್ದರಿಂದ dV/dt ಅಂತ ಬರೀತೀವಿ. ಏನು dV/dt ಏನಾಯಿತು? 900 ಕ್ಯೂಬಿಕ್ ಸೆಂಟಿಮೀಟರ್ ಪರ್ ಸೆಕೆಂಡ್ ಆಯಿತು. ವಾಲ್ಯೂಮ್ಗೆ ಆಫ್ ದಿ ಸ್ಪಿಯರ್ಗೆ ಏನು ಫಾರ್ಮುಲಾ? 4/3 pi r cube. ದೇರ್ಫೋರ್ dV/dt ಏನಾಗುತ್ತೆ? 4 pi r ಸ್ಕ್ವೇರ್ ಇಂಟು dr/dt. ಹೌದಾ? ಸೊ ಆದ್ರಿಂದ dr/dt ಏನಾಗ್ತದೆ? dr/dt ಏನಾಗ್ತದಪ್ಪ? dV/dt ವೆರಿ ಗುಡ್, by 4 pi r square ಡಿವೈಡೆಡ್ ಬೈ 4 pi r ಸ್ಕ್ವೇರ್ ಆಯಿತು. 900 divided by 4 pi r square. 4 pi r ಸ್ಕ್ವೇರ್. ಓಕೆ, ಸೊ ನಮಗೆ ಬೇಕಾಗಿರೋದು dr/dt at r is equal to 15. ಹೌದಾನೆ? ನೋಡು, 900/4 ಅಂದರೆ 225 ಆಯಿತು, ಇಂಟು ಪೈ ಇಂಟು 15 ಸ್ಕ್ವೇರ್ ಅಂದರೆ 225. 225 ಡುಮ್ಟಕ್ ಆಯಿತು, 1/π ಆಯಿತು. ರೇಡಿಯಸ್ ಆಗಿರೋದ್ರಿಂದ
ಸೆಂಟಿಮೀಟರ್. ಟೈಮ್ ಆಗಿರೋದು Per second. ಅರ್ಥ ಆಯ್ತಾ? ಗೊತ್ತಾಗ್ತಾ ಇದೆ? ಮುಂದಿನ ಕ್ವಶನ್ ನೋಡ. ಎಸ್ ಸರ್. ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮಗೆ ಈ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ, ಬೆಲ್ಲೈಕನ್ ಪ್ರೆಸ್ ಮಾಡಿ, ಆಮೇಲೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಪಾಠಗಳು ಇಷ್ಟ ಆದರೆ ಇಲ್ಲಿಗೆ ಟ್ಯೂಷನ್ಗೆ ಬನ್ನಿ. ಮುಂದಿನ ವರ್ಷ ನಮ್ಮದೇ ಆದ ಕಾಲೇಜನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಫಸ್ಟ್ PUC ಯಲ್ಲಿರೋ ವಿದ್ಯಾರ್ಥಿಗಳಿಗೆ ಸೆಕೆಂಡ್ PUC ಗೆ ಇದೇ ಥರ ಪಾಠ ಮಾಡ್ತೀವಿ, ಆಯಿತಾ? ಮತ್ತು ಈ ವರ್ಷ PUC ಪರೀಕ್ಷೆ ಆದಮೇಲೆ CET ಗೆ ಕ್ರ್ಯಾಶ್ ಕೋರ್ಸ್ ಕೂಡ ಮಾಡ್ತೀವಿ. ನೀವು ಅದಕ್ಕೂ ಬಂದು ಸೇರ್ಕೋಬೋದು. ಸರ್ ನಮ್ಮ ನಂಬರು ಸರ್ ಇಲ್ಲಿದೆ ನೋಡಿ ಸರ್, 8277500123. ಇಲ್ಲಿಗೆ ಫೋನ್ ಮಾಡಿ. ಈ ನಂಬರ್ ಇಲ್ಲಿದೆ ನೋಡಿ, 8277500123. ಓಕೆ, ಫೈನ್. ನೆಕ್ಸ್ಟ್ ಕ್ವಶನ್. A balloon which always remains spherical has a variable radius. Find the rate at which its volume is increasing with the radius when the later is 10 centimeter. ವಾಲ್ಯೂಮ್ ವಿ ಏನಪ್ಪ ಫಾರ್ಮುಲಾ? 4/3 pi r cube. 4/3 pi r cube. ಆದ್ರಿಂದ dv/d r, dv/dr, dt ಅಲ್ಲ, dv/d is equal to 4 pi r square. ಯಾಕೆಂದ್ರೆ 3 ಕ್ಯಾನ್ಸಲ್ ಆಗುತ್ತೆ. ಸೊ ಆದ್ರಿಂದ ಪ್ರಶ್ನೆ ಏನಪ್ಪ ಅಂದ್ರೆ, ವಾಟ್ ಈಸ್ dv/dr when r is equal to 10 ಅನ್ನೋದು ಕ್ವಶನ್. ಆದ್ರಿಂದ 4 into pi into 10 10 square. square. 10 square ಅಂದ್ರೆ 100. 100 for the 400 pi. ಹೌದಾನೆ? 400 pi ಸೆಂಟಿಮೀಟರ್ ಕ್ಯೂಬ್ ಪರ್ ಸೆಂಟಿಮೀಟರ್. ನೀವು ಬೇಕಿದ್ರೆ ಸೆಂಟಿಮೀಟರ್ ಸ್ಕ್ವೇರ್ ಅಂತಲೂ ಬರೀಬೋದು. ಓಕೆನಾ? ಎಸ್ ಸರ್. ಸೊ ಫೈನ್. ಸೊ ಪ್ರೀತಿಯ ವಿದ್ಯಾರ್ಥಿಗಳೇ, ಇದುವರೆಗೂ ನಾವು ಯಾವುದು ಚಾಪ್ಟ್ರು? AOD. ಎಷ್ಟನೇ ಕ್ವಶನ್ ತನಕ ಡಿಸ್ಕಸ್ ಮಾಡಿದ್ದೀವಿ? 18ನೇ ಕ್ವಶನ್ ತನಕ ಡಿಸ್ಕಸ್ ಮಾಡಿದ್ದೀವಿ. 18-19 ಕ್ವಶನ್ ಡಿಸ್ಕಸ್ ಮಾಡಿದ್ದೀವಿ. ಇಲ್ಲಿಗೆ ನಿಮಗೆ 2 ಭಾಗಗಳು ಮುಗೀತು. ಮತ್ತೆ 3ನೇ ಭಾಗದ ಜೊತೆ ಮತ್ತೆ ಭೇಟಿಯಾಗೋಣ. ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.